ಮೈಕ್ರೋ ಫೈನಾನ್ಸ್ ಹಾವಳಿ ತಡೆ ಯತ್ನಕ್ಕೆ ಆರಂಭಿಕ ವಿಘ್ನ ಆಗಿರುವಂತಹದ್ದು. ಸರ್ಕಾರದ ಸುಗ್ರೀವಾಜ್ಞೆ ಪ್ರಯತ್ನಕ್ಕೆ ಗವರ್ನರ್ ಈಗ ಬ್ರೇಕ್ ಹಾಕಿರುವಂತಹದ್ದು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ರಾಜ್ಯಪಾಲರು ಹಿಂದೇಟು ಹಾಕಿರುವಂತಹದ್ದು. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯತ್ನಕ್ಕೆ ಆರಂಭಿಕ ವಿಘ್ನ ಆಗಿರುವಂತಹದ್ದು. ಸರ್ಕಾರದ ಸುಗ್ರೀವಾಜ್ಞೆ ಪ್ರಯತ್ನಕ್ಕೆ ಗವರ್ನರ್ ಈಗ ಬ್ರೇಕ್ ಹಾಕಿರುವಂತಹದ್ದು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ರಾಜ್ಯಪಾಲರು ಹಿಂದೇಟು ಹಾಕಿರುವಂತಹದ್ದು. ಸುಗ್ರೀವಾಜ್ಞೆಗೆ ಸ್ಪಷ್ಟನೆ ನೀಡಲು ಸರ್ಕಾರಕ್ಕೆ ಸೂಚನೆ. ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ರಾಜ್ಯಪಾಲರ ತಾಕೀತು. ಸ್ಪಷ್ಟನೆ ಬಳಿಕ ಸಹಿ ಹಾಕಲು ನಿರ್ಧರಿಸಿದ ಗವರ್ನರ್. ಸಾಲ ಪಡೆದವರ ಸಂರಕ್ಷಣೆಗೆ ಯಾವುದೇ ಅಂಶಗಳಿಲ್ಲ. ಸಂಕಷ್ಟದಲ್ಲಿರುವವರ ಸಂರಕ್ಷಣೆಗೆ ಕಾರಣ ತಿಳಿಸಿ ಸರ್ಕಾರಕ್ಕೆ ಸೂಚನೆ ನೀಡಿದ ರಾಜ್ಯಪಾಲ ವಿ.ಬಿ. ವಾಲಾ. ರಾಜ್ಯಪಾಲ ಗೆಹ್ಲೋಟ್ ಅವರು ಈಗ ಈ ರೀತಿಯಾದಂತಹ ಒಂದು ಸರ್ಕಾರಕ್ಕೆ ಸೂಚನೆ ನೀಡಿರುವಂತಹದ್ದು. ಮೈಕ್ರೋ ಫೈನಾನ್ಸ್ ಹಾವಳಿ ತಡೆ ಯತ್ನಕ್ಕೆ ಆರಂಭಿಕ ವಿಘ್ನ ಆಗಿರುವಂತಹದ್ದು. ಸರ್ಕಾರದ ಸುಗ್ರೀವಾಜ್ಞೆ ಪ್ರಯತ್ನಕ್ಕೆ ಗವರ್ನರ್ ಈಗ ಬ್ರೇಕ್ ಹಾಕಿರುವಂತಹದ್ದು. ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ರಾಜ್ಯಪಾಲರು ಈಗ ಹಿಂದೇಟು ಹಾಕಿರುವಂತಹದ್ದು. ಸುಗ್ರೀವಾಜ್ಞೆಗೆ ಸ್ಪಷ್ಟನೆ ನೀಡಲು ಸರ್ಕಾರಕ್ಕೆ ಸೂಚನೆ. ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ರಾಜ್ಯಪಾಲರು ಈಗ ತಾಕೀತು ಮಾಡಿರುವಂತಹದ್ದು. ಸ್ಪಷ್ಟನೆ ಬಳಿಕ ಸಹಿ ಹಾಕಲು ನಿರ್ಧರಿಸಿರುವಂತಹ ಗವರ್ನರ್. ಸಾಲ ಪಡೆದವರ ಸಂರಕ್ಷಣೆಗೆ ಯಾವುದೇ ಅಂಶಗಳಿಲ್ಲ. ಸಂಕಷ್ಟದಲ್ಲಿರುವವರ ಸಂರಕ್ಷಣೆಗೆ ಕಾರಣ ತಿಳಿಸಿ. ಹೀಗಂತ ರಾಜ್ಯಪಾಲರು ಸರ್ಕಾರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಮೈಕ್ರೋ ಫೈನಾನ್ಸ್ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕರಣ. ಕಳೆದ ಸುಮಾರು 15 ದಿನಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹದ್ದು. ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಆರಂಭಿಕ ಈಗ ವಿಘ್ನ ಆಗಿರುವಂತಹದ್ದು. ಸರ್ಕಾರದ ಸುಗ್ರೀವಾಜ್ಞೆ ಪ್ರಯತ್ನಕ್ಕೆ ಗವರ್ನರ್ ಈಗ ಬ್ರೇಕ್ ಹಾಕಿರುವಂತಹದ್ದು. ಅಂದರೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲು ರಾಜ್ಯಪಾಲರು ಕಂಪ್ಲೀಟಾಗಿ ಹಿಂದೇಟು ಹಾಕುತ್ತಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಈಗಾಗಲೇ ರಾಜ್ಯಪಾಲರು ತಾಕೀತು ಮಾಡಿರುವಂತಹದ್ದು. ಸ್ಪಷ್ಟನೆ ಬಳಿಕ ಸಹಿ ಹಾಕಲು ನಿರ್ಧರಿಸಿದಂತಹ ಗವರ್ನರ್. ಸಾಲ ಪಡೆದವರ ಸಂರಕ್ಷಣೆಗೆ ಯಾವುದೇ ಅಂಶಗಳಿಲ್ಲ. ಸಂಕಷ್ಟದಲ್ಲಿರುವವರ ಸಂರಕ್ಷಣೆಗೆ ಕಾರಣ ತಿಳಿಸಿ. ಹೀಗಂತ ರಾಜ್ಯಪಾಲರೀಗ ಹೇಳಿರುವಂತಹದ್ದು.